ಬ್ಯಾಡ್ ಎಕ್ಸ್ಪೀರಿಯನ್ಸ್ ನಿಮಗೆ ಬಿಟ್ಟಿದ್ದು. ನಾನು ವಿಡಿಯೋ ಮಾಡ್ತಿದ್ದೀನಿ. ನಾನು ರೆಫರ್ ಮಾಡ್ತೀನಿ. ನಿಮ್ಮ ಹೆಸರು? ನಿಮ್ಗೂ ತುಂಬಾ ಥ್ಯಾಂಕ್ಸ್. ಯಾವ ಪೇರ್ ಮಾಡ್ತಾರೆ ಅದಕ್ಕೆ ಮುಂದೆ ನಂದೊಂದು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಅಂದ್ರೆ ನಂದು ಈ ಫೀಲ್ಡ್ ಅಲ್ಲಿ ಇನ್ನೇನು ಮಾಡಿಸ್ಬೇಕಾ ನೀವು? ನಮಸ್ಕಾರ ಕನೆಕ್ಷನ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ನ್ಯೂ ವಿಡಿಯೋ. ಸೊ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಯಾರೆಲ್ಲ ಲೈಕ್ ಕಮೆಂಟ್ಸ್ ಮಾಡ್ತಾ ಇಲ್ಲ ಇದುವರೆಗೂ ಪ್ಲೀಸ್ ಲೈಕ್ ಮಾಡಿ. ಕಮೆಂಟ್ ನಿಮಗೆ ಬಿಟ್ಟಿದ್ದು. ಸೊ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ನಾನೊಂದು ಕೊಲಾಬ್ರೇಷನ್ಗೆ ಹೋಗ್ತಾ ಇದ್ದೀನಿ, ಅದ್ರದ್ದು ಬ್ಲಾಗ್. ಸೊ ಮೀಟಿಂಗ್ ನ್ಯೂ ಪೀಪಲ್ಸ್ ಆ್ಯಂಡ್ ವರ್ಕ್ ಹೆಂಗಿರುತ್ತೆ. ಸೊ ದಿಸ್ ಇಸ್ ನ್ಯೂ ಟು ಮೀ ಅಲ್ವಾ, ನಾನು ನ್ಯೂ ಸ್ಟೆಪ್ ಇಟ್ಟಿರೋದು ಲೈಫಲ್ಲಿ. ಸೊ ಹೆಂಗಿರುತ್ತೆ ಅಂತ ಎಕ್ಸ್ಪೀರಿಯನ್ಸ್ ಮಾಡ್ತೀನಿ, ಅದನ್ನು ವ್ಲಾಗ್ ಕೂಡ ಮಾಡ್ತಾ ಇದ್ದೀನಿ. ಸೊ ದಿಸ್ ಕೊಲಾಬ್ರೇಷನ್ ವಿಲ್ ಬಿ ವೆರಿ 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 ಮೆಮೊರಿಯಸ್ ಫಾರ್ ಮೀ. ಸೊ ಮುಂದೆ ಇನ್ನು ಎಷ್ಟು ಮಾಡಿದ್ರು ದಿಸ್ ವಿಲ್ ಬಿ ದ ಬೆಸ್ಟ್, ಬಿಕಾಸ್ ನಾನು ಫಸ್ಟ್ ಕೊಲಾಬ್ ಅಂತ ಮಾಡಿದ್ದು ಇವ್ರ ಜೊತೆನೆ. ಸೊ ಇವತ್ತು ಮತ್ತೆ ಅವ್ರ ಜೊತೆ ಕೊಲಾಬ್ ಮಾಡಕ್ಕೆ ಹೋಗ್ತಿದ್ದೀನಿ. ಇಟ್ಸ್ ಲೈಕ್ ನೈಸ್ ಅಲ್ಲ, ವಿಲ್ ಸಿ. ಐ ಆಮ್ ಲೈಕ್ ರೆಡಿ ಟು ಗೋ. ವಿಡಿಯೋಸ್ ಮಾಡಬೇಕು ಅಂತ ನಂಗೆ ನೋಡಿ ತುಂಬ ದಿನಗಳಿಂದನೇ ಆಸೆ ಇತ್ತು. ನಾನು ಸ್ಟಾರ್ಟಿಂಗಲ್ಲಿ ಕನೆಕ್ಷನ್ಸ್ ಅಂದೆ ಅಲ್ವಾ, ಎಸ್. ಸೊ ಈ ವಿಡಿಯೋ ನಾನು ಫಸ್ಟ್ ಯೂಟ್ಯೂಬ್ ಅಂತ ಸ್ಟಾರ್ಟ್ ಮಾಡಿದಾಗ ಮಾಡಿದ ವಿಡಿಯೋ, ಆದರೆ ಪೋಸ್ಟ್ ಮಾಡಲಿಕ್ಕೆ ಆಗಿರಲಿಲ್ಲ. ಸಾಕಷ್ಟು ಮತ್ತೆ ಮತ್ತೆ ಮೋಟಿವೇಶನ್ ಅಂತ ತಗೊಂಡು ಬ್ಯಾಕ್ ಇಯರ್ ಅದೇನೋ ಅಂತಾರಲ್ಲ, ಇಫ್ ಇಟ್ಸ್ ಮೆಂಟ್ ಟು ಬಿ ಮೈನ್, ಯಾರಿಂದಲೂ ತಪ್ಸೋಕ್ಕಾಗಲ್ಲ. ಹಾಗೆ ಲೊಕೇಶನ್ನ ನೋಡಿಕೊಂಡು ಡೆಸ್ಟಿನೇಷನ್ನ ರೀಚ್ ಆಗಿದ್ದಾಯಿತು. ಎಸ್, ಐ ಆಮ್ ಇಯರ್, ಸುಪಿ ಮೇಕ್ ಓವರ್ ಸ್ಟುಡಿಯೋ ಆ್ಯಂಡ್ ಅಕಾಡೆಮಿ. ಆ್ಯಕ್ಚುಲಿ ಆ ಲೊಕೇಶನ್ಗೆ ಹೋಗೋ ಅಷ್ಟರಲ್ಲಿ ಸರಿ ಲೇಟ್ ಆಗೋಗಿತ್ತು. ಆಲ್ರೆಡಿ ಪಾಪ ವೆಯ್ಟ್ ಮಾಡ್ತಿದ್ರು. ಸುಪಿ ಅಕ್ಕ ಇಸ್ ಸೋ ಪ್ರೊಫೆಷ್ನಲ್ ಆ್ಯಂಡ್ ಕ್ಯೂಟ್ ಆಲ್ಸೋ. ಅವರು ಒನ್ ಸೆಷನ್ಸ್ನ ಜಾಸ್ತಿ ಮಾಡ್ತಿರ್ತಾರೆ, ಆ್ಯಸ್ ಆಫ್ ನಾನು ನೋಡಿರೋ ಹಾಗೆ. ಸಾರಿ ಅಕ್ಕ ಲೇಟ್ ಬಂದಿದ್ದಕ್ಕೆ, ನಾನು ವಿಡಿಯೋ ಮಾಡ್ತಿದ್ದೀನಿ ಯೂಟ್ಯೂಬಲ್ಲಿ. ಹಾಯ್, ನಿಮ್ಮ ಹೆಸರು? ಸೊ ರೀಚ್ ಲೊಕೇಶನ್. ಆ್ಯಕ್ಚುಲಿ ತುಂಬ ಬೇಗ ಬರಬೇಕಿತ್ತು, ತುಂಬ ಲೇಟಾಗಿ ಬಂದೆ. ಆ್ಯಂಡ್ ಶಿ ಸೋ ಸ್ವೀಟ್. ಗೊತ್ತಾ, ನನಗೆ ಎಷ್ಟೇ ಲೇಟಾಗಿ ಬಂತು, ಶಿ ಇಸ್ ನಾಟ್ ಟೆಲಿಂಗ್ ಎನಿಥಿಂಗ್. ರೆಡಿ. ಈ ವಿಡಿಯೋ ಅಲ್ಲಿ ಮೇಕಪ್ ಟ್ರಿಕ್ಸ್ ಆ್ಯಂಡ್ ಟಿಪ್ಸ್ ನೋ, ಬಿಕಾಸ್ ನಾನು ಪ್ರೊಫೆಷ್ನಲ್ ಮೇಕಪ್ ಆರ್ಟಿಸ್ಟ್ ಅಲ್ಲ. ಆ್ಯಂಡ್ ಅವರ ಪ್ರೊಫೆಷನ್ನ ನನ್ನ ವಿಡಿಯೋದಲ್ಲಿ ಡೆಫಿನೆಟ್ಲಿ ತೋರ್ಸೋದು ಸರಿ ಅನಿಸಲ್ಲ. ಸೊ ಹಾಗಂತಲೇ ಮೇಕಪ್ ರಿಲೇಟೆಡ್ ಇನ್ಫಾರ್ಮೇಷನ್ ಕೊಟ್ಟಿಲ್ಲ. ಬಟ್ ಆ್ಯಸ್ ಪರ್ ಮಾಡೆಲ್ಸ್ ಪರ್ಸ್ಪೆಕ್ಟಿವ್, ಎಕ್ಸ್ಪೀರಿಯನ್ಸ್, ನ್ಯೂ ಥಿಂಗ್ಸ್ ಗೊತ್ತಾದಾಗ ಅವರ್ ಎಕ್ಸ್ಪ್ರೆಷನ್ ಆ್ಯಂಡ್ ಕೈಂಡ್ ಆಫ್ ಈ ಥರ ಹೇಳ್ತಾ ಹೋಗ್ತೀನಿ. ವಿತ್ ಅವರ ಪ್ರೊಫೆಷನಲ್ಲಿ ಗುಡ್ ಆ್ಯಂಡ್ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಡೀಟೇಲ್ಸ್ ಆ್ಯಂಡ್ ನನ್ನ ಎಕ್ಸ್ಪೀರಿಯನ್ಸ್ ಫಾರ್ ದಿಸ್ ಕೈಂಡ್ ಆಫ್ ಏನನ್ಬೋದು ಸೈಡ್ ಇನ್ಕಮ್ ಅಥವಾ ಪ್ಯಾಷನ್ ಎಕ್ಸೆಟ್ರಾ ಎಕ್ಸೆಟ್ರಾ. ಮೇಕಪ್ ಮಾಡೋ ಮುಂಚೆ ನನ್ನ ಸ್ಕಿನ್ನ ಪ್ರೆಪ್ ಮಾಡಿದ್ರು ಟು ಕೀಪ್ ಮಾಯ್ಶ್ಚರಿಂಗ್, ವಿಚ್ ಇಸ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ನಂದು ಡ್ರೈ ಸ್ಕಿನ್. ಆ್ಯಂಡ್ ಮೇಕಪ್ ಅಂದ್ರೇ ಎನ್ಹ್ಯಾನ್ಸಿಂಗ್ ಫೇಸ್ ಬ್ಯೂಟಿ, ಮೇನ್ಲಿ ಕಣ್ಣು. ಆ್ಯಂಡ್ ನನಗೆ ಲೆನ್ಸ್ ಹಾಕಿ ಅಭ್ಯಾಸನೇ ಇರಲಿಲ್ಲ, ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ಬಟ್ ಇಟ್ ಸೂಟೆಡ್ ಮೀ ವೆರಿ ವೆಲ್. ಸ್ಟಾರ್ಟಿಂಗ್ ಸ್ವಲ್ಪ ಅಂದರೆ ಕಣ್ಣೀರು ಬರುತ್ತಷ್ಟೇ, ಉರಿಯೋದೇನು ಉರಿಲಿಲ್ಲ. ಬಟ್ ಫೈನ್, ಇಟ್ಸ್ ಲುಕ್ ಟೂ ಗುಡ್ ಟು ಮೀ. ಆ್ಯಂಡ್ ಆ್ಯಸ್ ಯೂಶುವಲ್ ಅವರು ಕ್ಲಾಸ್ ತೊಗೊಳ್ತಾ ನನಗೆ ಮೇಕಪ್ ಮಾಡ್ತಿದ್ರು, ನಾನು ಸ್ವಲ್ಪ ಗ್ಯಾಪಲ್ಲಿ ವಿಡಿಯೋ ಶೂಟ್ ಮಾಡ್ತಿದ್ದಿತ್ತು. ಅವರು ಕ್ಲಾಸಲ್ಲಿ ಹೇಳ್ಕೊಡ್ತಿದ್ದಿದ್ದು ಪಾಯಿಂಟ್ ಸ್ಟಿಲ್ ನನಗೆ ಈಗಲೂ ತುಂಬ ಯೂಸ್ಫುಲ್ ಆಗ್ತಿದೆ. ಆ್ಯಂಡ್ ಸುಪಿ ಅಕ್ಕ ಒನ್ ಕ್ಲಾಸಸ್ ತೊಗೊಳೋದ್ರಿಂದ ಜಾಸ್ತಿ ಸ್ಟೂಡೆಂಟ್ಸ್ಗೂ ನೀಟಾಗಿ ಕಾನ್ಸಂಟ್ರೇಟಾಗಿ ಅರ್ಥ ಆಗುತ್ತೆ ಅಲ್ವಾ. ಇಫ್ ಎನಿವನ್ ಸ್ಟಿಲ್ ವಿಲ್ಲಿಂಗ್ ಟು ಟ್ರೈ ಲರ್ನಿಂಗ್ ಮೇಕಪ್ ಸ್ಕಿಲ್ಸ್, ಶ್ಯೂರ್ಲಿ ಯು ಕ್ಯಾನ್ ಕಾಂಟ್ಯಾಕ್ಟ್ ಹರ್. ನಂಬರ್ ಸ್ಕ್ರೀನಲ್ಲಿ ಹಾಕಿರ್ತೀನಿ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನೀವು ಕೂಡ ಮೇಕಪ್ ಆರ್ಟಿಸ್ಟ್ ಆಗ್ಬೋದು ಆ್ಯಸ್ ಯು ಡ್ರೀಮ್. ಆ್ಯಂಡ್ ಸಿ, ಮೇಕಪ್ ಅಂದರೆ ಈಗ ಟ್ರೆಂಡಿಂಗ್ ವಿಷಯ, ಬಟ್ ಅದನ್ನು ಮಾಡೋಕ್ಕೂ ಕಷ್ಟ. ಆ್ಯಂಡ್ ಈ ಥರ ಕೂರೋದು ತುಂಬಾ ಕಷ್ಟ, ಬಿಕಾಸ್ 1 or 2 hours ಬೆಂಡ್ ಆಗಿ ಡೀಟೇಲಿಂಗ್ ಆಗಿ ಅವರು ಅಷ್ಟು ಡೆಡಿಕೇಶನಲ್ಲಿ ಮೇಕಪ್ ಮಾಡ್ತಾ ಇರ್ತಾರೆ. ಸಿ, ಆ್ಯಸ್ ಎ ಮಾಡೆಲ್ ನಾವು ಕೂತಿರ್ತೀವಿ ವಿತ್ ಎ ಲಾಟ್ ಆಫ್ ಸ್ಟ್ರಗಲ್, ಅದು ಬೇರೆ ವಿಷಯ. ಆದರೆ ಇವೆಂಟ್ಸ್ಗಳಲ್ಲಿ ಇಷ್ಟು ಪೇಷನ್ಸಲ್ಲಿ ಖಂಡಿತ ಯಾರೂ ಕೂರಲ್ಲ. ಮಾತಾಡ್ತಿರ್ತಾರೆ, ಅಳ್ಳಾಡ್ತಿರ್ತಾರೆ, ಬಟ್ ಸ್ಟಿಲ್ ಅಷ್ಟು ಎಲಿಗೆಂಟಾಗಿ ಲುಕ್ನ ಕ್ರಿಯೇಟ್ ಮಾಡೋ ಟ್ಯಾಲೆಂಟ್ಸ್ ಲಿಟ್ರಲಿ ಇವ್ರಿಗೆ ಇರುತ್ತೆ. ಆ್ಯಂಡ್ ಇಷ್ಟು ಸ್ಟ್ರಗಲ್ಫುಲ್ ಆ್ಯಂಡ್ ಡೆಡಿಕೇಶನ್ ಆಫ್ ವರ್ಕಿಗೆ ಆ್ಯಟ್ಸ್ ಆಫ್ ಫಾರ್ ಆಲ್ ಪ್ರೊಫೆಷ್ನಲ್ ಮೇಕಪ್ ಆರ್ಟಿಸ್ಟ್ಸ್. ಓಕೆ, ಇವಾಗ ಸುಪಿ ಅಕ್ಕ ಅವರ ಮೇಕಪ್ ಆರ್ಟಿಸ್ಟ್ ಜರ್ನಿಯಲ್ಲಿ ಅವರ ಗುಡ್ ಆ್ಯಂಡ್ ಬ್ಯಾಡ್ ಎಕ್ಸ್ಪೀರಿಯನ್ಸ್ನ ಕೇಳ್ಕೊಂಡು ಬರೋಣ, ಬನ್ನಿ. ಅಕ್ಕ, ನೀವು ಇಷ್ಟು ಬ್ರೈಡಲ್ಗೆಲ್ಲ ಹೋಗ್ತಿರ್ತೀರಲ್ವಾ, ನಿಮ್ದು ಫಸ್ಟ್ ಎಕ್ಸ್ಪೀರಿಯನ್ಸ್ ಅಂದರೆ ಯಾವ್ದು ಒಪ್ಕೊಂಡೇ ಇದ್ದಿದ್ರೆ ಆಗ್ತಿತ್ತಲ್ವಾ ಅನ್ಸಿದ್ಯಾ ಯಾವಾಗಾದ್ರೂ? ನನ್ನ ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಅಂದ್ರೆ
ಲೈಕ್ ನಾನೊಂದು ಬ್ರೈಡಲ್ ವರ್ಕ್ಗೆ ಚಿತ್ತೂರ್ಗೆ ಹೋಗಿದ್ದೆ. ಆಂಧ್ರ ಗೊತ್ತಲ್ಲ, ಚಿತ್ತೂರ್ಗೆ ಹೋಗಿದ್ದೆ. ಆ ಚಿತ್ತೂರ್ ಕ್ಲೈಮೇಟ್ ಬಂದು ತುಂಬಾ ಬಿಸಿಲಿರತ್ತೆ, ಓಕೆ. ತುಂಬಾ ಅಂದ್ರೆ ತುಂಬಾ ಬಿಸಿಲಿರತ್ತೆ. ಆ ನಾನ್ ಬ್ರೈಡ್ಗೆ ಮೇಕಪ್ ಮಾಡಿ ಅವಳು ಸ್ಟೇಜ್ ಮೇಲೆ ಹೋಗಿ ನಿಂತ್ಕೊಂಡ್ಲು. ಆಕ್ಚುಲಿ ಅವ್ರು ತುಂಬಾನೇ ಲೈಕ್ ಏನೋ ವೆಂಟಿಲೇಷನ್ ಕೂಡ ತುಂಬಾ ಚೆನ್ನಾಗಿರ್ಲಿಲ್ಲ. ಮೇಕಪ್ ಎಲ್ಲ ಅವಳು ತುಂಬಾನೇ ಸ್ವೆಟ್ ಆಗಿ ಫುಲ್ ಸ್ವೆಟ್ ಆಗೋಗ್ಬಿಟ್ಟಿದ್ಲು ತುಂಬಾನೇ. ಮೇಕಪ್ ಹಾಫ್ ಅಂಡ್ ಹಾಫ್ ಬಂದ್ಬಿಟ್ಟಿತ್ತು. ಅದ್ ಆಕ್ಚುಲಿ ನಂದೆಲ್ಲ ತಪ್ಪು. ಅವ್ರದ್ದು ವೆಂಟಿಲೇಷನ್ ಇಲ್ದಿರೋ ಪ್ಲೇಸ್ ಅಲ್ಲಿ ಅವರು ಮ್ಯಾರೇಜ್ ನ ಇಟ್ಕೊಂಡಿದ್ದಾರೆ. ಒಂಚೂರು ವೆಂಟಿಲೇಷನ್ ಇಲ್ಲ. ಅದೊಂದು ಮಾತ್ರ ನನ್ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಈ 10 years ಅಲ್ಲಿ. ಅದೊಂದು ನನ್ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಅಷ್ಟೇ. ಮೇಕಪ್ ಹೋಗಿತ್ತು ಅಂತ ಕಂಪ್ಲೇಂಟ್ ಅದೇ ಮೇಕಪ್ ಆವತ್ತೆ ಸೇಮ್ ಕ್ಲೈಂಟ್ ನನ್ಗೆ ಆತರ ಅವ್ರು ಇದ್ ಮಾಡಿದ್ರು. ಅದೊಂದೇ ನನ್ನೊಂದು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಅಂದ್ರೆ ನಂದು ಈ ಫೀಲ್ಡ್ ಅಲ್ಲಿ. ಬೆಸ್ಟ್ ಎಕ್ಸ್ಪೀರಿಯನ್ಸ್. ಇವ್ರು ಇನ್ನೊಂದ್ಸತಿ ಕರೆದ್ರು ಬೇಕಾದ್ರೆ ನಾನು ಹೋಗಿ ಮಾಡ್ತೀನಿ. ನನ್ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂದ್ರೆ ಲಾಟ್ಸ್ ಆಫ್ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಇದೆ. ಆಕ್ಚುಲಿ ನನ್ಗೆ ಇವಾಗ್ಲೂ ಕ್ಲೈಂಟ್ಸ್ ನನ್ಗೆ ಬರೋದು ಅಂದ್ರೇನೆ ನಿಮ್ ಮೇಕಪ್ ಚೆನ್ನಾಗಿದೆ ಅಂತ. ನನ್ಗೆ ರಿಪೀಟೆಡ್ ಕ್ಲೈಂಟ್ಸ್ ಇತ್ತು, ಯಾರು ನನ್ಗೆ ಚೆನ್ನಾಗಿಲ್ಲ ಅಂತ ಏನಿಲ್ಲ. ಮೋಸ್ಟ್ ಆಫ್ ದ ಕ್ಲೈಂಟ್ಸ್ ಆರ್ ರಿಪೀಟೆಡ್ ಕ್ಲೈಂಟ್ಸ್ ಫಾರ್ ಮೀ ಅಂಡ್ ರೆಫರ್ಡ್. ಇವರು ಚೆನ್ನಾಗಿ ಮಾಡ್ತಾರೆ ಅಂತ ರೆಫರ್ ಮಾಡಿರೋ ಕ್ಲೈಂಟ್ಸ್ ತುಂಬಾ ಜನ ಇದಾರೆ. ಆತರ ನಿಜ ತುಂಬಾ ಚೆನ್ನಾಗಿ ಮಾಡಿದ್ರೆ ನಾನು ರೆಫರ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಅಂದ್ರೆ ನೀವು ಕೇರ್ ಕೂಡ ಮಾಡ್ತೀರಾ, ಲೇಟ್ ಆಗ್ತಿದ್ಯಾ, ನೋವಾಗ್ತಿದ್ಯಾ, ಅಷ್ಟು ಕೇಳ್ತೀರಾ. ಓಕೆ ಫೈನ್. ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್ ದೀಪಿಕಾ. ನಿನ್ಗೂ ತುಂಬಾ ಥ್ಯಾಂಕ್ಸ್ ಬಂದಿರೋದಕ್ಕೆ ನನ್ನ ಸ್ಟುಡಿಯೋಗೆ. ಕೇಳಿಸ್ಕೊಂಡ್ರಿ ಅಲ್ವಾ, ಯಾವುದೇ ವರ್ಕ್ ಕಷ್ಟ ಅಲ್ಲ, ಹಾಗಂತ ಈಸಿನೂ ಅಲ್ಲ. ಎವ್ರಿಥಿಂಗ್ ಡಿಪೆಂಡ್ಸ್ ಆನ್ ಅಸ್. ಪ್ಲಸ್ ಜೊತೆಗೆ ಸೋ ಕಾಲ್ಡ್ ಒಳ್ಳೇದು ಬಯಸೋ ಸೊಸೈಟಿ. ಏನೂ ಮಾಡೋಕ್ಕಾಗಲ್ಲ. ಸೊಸೈಟಿಗೆ ಕೇರ್ ಮಾಡಿಲ್ಲ ಅಂದ್ರೂ ಅಂಥವ್ರ ಮಧ್ಯೆನೇ ಬದುಕಬೇಕು ಅಲ್ವಾ. ಸೊ ವ್ಯಾಲಿಡೇಟ್ ಮಾಡ್ಕೊತಾನೆ ಇರಬೇಕು. ಹಿಂಗೆ ಕ್ಲಾಸಸ್ ಜೊತೆ ನನ್ನ ವೀಡಿಯೋಸ್ಗೂ ಸಪೋರ್ಟ್ ಮಾಡ್ತಾ ನನ್ನ ಬ್ಯೂಟಿಫುಲ್ ಲುಕ್ನ ರೆಡಿ ಮಾಡಿಕೊಟ್ರು ಸುಪಿ ಅಕ್ಕ. ಮುಹೂರ್ತಂ ಮ್ಯಾಟ್ ಫಿನಿಶ್ ಲುಕ್ ಮಾಡಿದ್ರು. ಓಕೆ, ನಾನು ಆಲ್ರೆಡಿ ಲೇಟಾಗಿ ಹೋಗಿದ್ದೆ. ಪ್ಲಸ್ ಇಷ್ಟೆಲ್ಲ ರೆಡಿ ಆಗಲಿಕ್ಕೆ ಆಲ್ಮೋಸ್ಟ್ ಊಟ ಟೈಮ್ ಕೂಡ ಮೀರಿ ಹೋಗಿತ್ತು. ಬಟ್ ಸ್ಟಿಲ್ ಹಸ್ಕೊಂಡು ಇರೋಕ್ಕಾಗಲ್ಲ ಅಲ್ವಾ. ಸೊ ಪೀಝಾನ ತಿನ್ಕೊಂಡು ಮತ್ತೆ ಲೈಟಾಗಿ ಚೂರು ಟಚ್ ಅಪ್ ಮಾಡಿಕೊಂಡು ಪಿಕ್ಸ್ ಆ್ಯಂಡ್ ವೀಡಿಯೋಸ್ ಮಾಡೋಕ್ಕೆ ಹೋದ್ವಿ. ಖಾಲಿ ಜಾಗನೂ ಇತ್ತು, ಆದರೆ ವೆದರ್ ಸಪೋರ್ಟ್ ಮಾಡಿರಲಿಲ್ಲ. ಬಿಕಾಸ್ ಕ್ಲೌಡಿ ಇದ್ದಿದ್ದರಿಂದ ಸ್ವಲ್ಪ ಶೂಟ್ನ ನಾವು ಇನ್ಸೈಡ್ ಮಾಡ್ಕೊಂಡ್ವಿ. ಆ್ಯಂಡ್ ಕ್ಯಾಮ್ರಾಮನ್ ಸಡನ್ ಎಮರ್ಜೆನ್ಸಿಯಿಂದ ಬಂದಿರಲಿಲ್ಲ. ಬಟ್ ಸ್ಟಿಲ್ ವಿ ಮ್ಯಾನೇಜ್ಡ್ ಇನ್ ಮೊಬೈಲ್ ಫೋನ್ಸ್. ಪಿಕ್ನ ನಾನು ಲಾಸ್ಟಲ್ಲಿ ಹಾಕಿರ್ತೀನಿ, ನೋಡಿ ಹೆಂಗಿದೆ ಅಂತ ತಿಳಿಸಿ. ಇಷ್ಟೇ ಅಲ್ಲ, ವಿಡಿಯೋ ಕೂಡ ಹೆಂಗಿದೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇನ್ನು ಯಾವ ಥರ ವೀಡಿಯೋಸ್ ನೀವು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಅಂತ ಕೂಡ ತಿಳಿಸ್ಬೋದು. ಪ್ಲಸ್ ನಾನು ಆಲ್ರೆಡಿ ಇನ್ಸ್ಟಾಗ್ರಾಮಲ್ಲಿ ವೀಡಿಯೋನ ಪೋಸ್ಟ್ ಮಾಡಿದ್ದೀನಿ. ಇನ್ನು ಯಾರಾದರೂ ನೋಡಿಲ್ಲ ಅಂದರೆ ನಾನು ಇನ್ಸ್ಟಾಗ್ರಾಮ್ ಪೇಜ್ನ ಮೆನ್ಷನ್ ಮಾಡಿರ್ತೀನಿ ಡೌನ್ ಡಿಸ್ಕ್ರಿಪ್ಷನಲ್ಲಿ, ಅಲ್ಲಿ ಕೂಡ ಹೋಗಿ ನೋಡ್ಕೊಬರ್ಬೋದು. ಗಿಫ್ಟ್ ಅಂತ ಬರುತ್ತೆ ಗೊತ್ತಾ ಇನ್ಸ್ಟಾದಲ್ಲಿ, ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ. ಅದಾದ್ರೂ ಗಿಫ್ಟ್ ಪೇ ಮಾಡಿದ್ರೆ ಅದು ದುಡ್ಡು ಬರುತ್ತೆ. ಅವ್ರು ಪೇ ಮಾಡಿ ಗಿಫ್ಟ್ ಹಾಕಿ ಯಾವ ಪೇ ಮಾಡ್ತಾರೆ ಅದಕ್ಕೆ ಎಡಿಟ್ ಮಾಡಿದ್ದಾರೆ ಫುಲ್. ನಾನು ಗ್ಲಾಸಿ ನೀವು ಮಾಡಿಲ್ಲ, ಮ್ಯಾಟ್ ಫಿನಿಶಿಂಗ್ ಮಾಡಿದ್ದೀನಿ. ಇನ್ನೊಂದ್ಸಲ ಗ್ಲಾಸಿ ಬಿಚ್ಚಿದೆ. ನಾನು ಬೇಕಂದ್ರೆ ನಿಂತ್ಕೊಂತೀನಿ. ಬೇಡ ಬೇಡ. ಸ್ಯಾಟಿಸ್ಫೈ ಆಗುತ್ತಲ್ಲ. ಸ್ಯಾಟಿಸ್ಫೈ ನಂಗಾದ್ರೆ ನನ್ಗೇನು ಗೊತ್ತಾ, ನಂಗೆ ಎಷ್ಟೇ ಮೇಕಪ್ ಮಾಡಿದ್ರು ಇನ್ನೂ ಏನೋ ಡಿಫ್ರೆಂಟ್ ಆಗಿ ಮಾಡಬೇಕು ಅಂತ ನನ್ಗೆ ಆಸೆ. ಅದೇನಕ್ಕೂ ನಂಗೆ ಗೊತ್ತಿಲ್ಲ. ಆ್ಯಕ್ಚುಲಿ ನನ್ನ ಮೈಂಡಲ್ಲಿ ಇವಾಗ ಇನ್ನೊಂದಿದೆ ಕಾನ್ಸೆಪ್ಟ್. ಚೆನ್ನಾಗಿರೋ ಮಾಡಲ್ ಸಿಕ್ಕಿ ಮೀನ್ಸ್ ಚೆನ್ನಾಗಿರೋ ಮಾಡಲ್. ನನಗೂ ಸ್ವಲ್ಪ ಬಜೆಟ್ ಫ್ರೆಂಡಿಯಲ್ಲಿ ನೋಡ್ಬೇಕು. ನನಗೂ ಸ್ವಲ್ಪ ಅಮೌಂಟ್ ಇವಾಗ ಅಷ್ಟೊಂದು ಇನ್ವೆಸ್ಟ್ ಮಾಡಿ ನಾನು ಆ್ಯಕ್ಚುಲಿ ನಂದು ಫ್ಲವರ್ದು ಕಾನ್ಸೆಪ್ಟ್ ಚೆನ್ನಾಗಿ ಬರೋದು. ನೋಡೋಣ ಆದರೆ ಯಾರನ್ನ ಕಲಿಸ್ಬೇಕು ಅಂತ ನಾನು ಮೈಂಡಲ್ಲಿ ಫ್ಲವರ್ ಕಾನ್ಸೆಪ್ಟ್ ಇಟ್ಕೊಂಡಿದ್ದೀನಿ. ಫ್ಲವರ್ಸ್ದು ತುಂಬ ಡಿಫ್ರೆಂಟ್ ಆಗಿದೆ. ನೋಡೋಣ ಕ್ಲಿಕ್ ಆಗುತ್ತಾ ಅಟ್ಲೀಸ್ಟ್ ಅದು ನೋಡಿದ್ರೆ. ಬಿಚ್ಚಿ ಇನ್ನ ಏನಾದ್ರು ಮಾಡಿಸ್ಬೇಕಾ ನೀವು? ಮಾಡಿಸೋದಲ್ಲ, ನಿಮ್ಗೇನು ಆಸೆ ಆಗ್ತದೆ ಅಂತ ಅದಕ್ಕೆ ಚೆನ್ನಾಗಿ ಕಾಣಿಸ್ಬೇಕು. ವಾವ್, ಒಂದು ಲುಕ್ಕಿಗೆ ತಂದೆ ಹಿಂಗೆ ಏನೋ ನನ್ನ ಒಂದು ಪೇಜಲ್ಲಿ ಯಾಕೋ ಅದು ಇಲ್ಲವೇ ಇಲ್ಲ. ಅದಕ್ಕೆ ನಾನು ಮೈಂಡಲ್ಲಿ ನನ್ನ ಪೇಜಲ್ಲಿ ಏನಿಲ್ವ ಅದು ಕ್ರಿಯೇಟ್ ಮಾಡಬೇಕು ಅಂತ ನನ್ನ ಆಸೆ. ನೀವು ಇದನ್ನೆಲ್ಲ ಇದಕ್ಕೆ ಸ್ವಲ್ಪ ಶೇರ್ ಮಾಡಿಬಿಡಿ. ನಾನು ಎಡಿಟ್ ಮಾಡೋಕ್ಕೆ ಈಸಿ ಆಗುತ್ತೆ. ವಾಟ್ಸಪ್ಪಲ್ಲಿ ಕಳಿಸ್ಕೊಂಡ್ರೆ ಇದಾಗುತ್ತೆ. ಕಳಿಸು. ಅಲ್ಲೇನೇ ನಾನು ಮೊಬೈಲ್ ಯಾವ್ದು ಕಳಿಸ್ಬೇಕು ಒಂದು ರೇಂಜ್ಗೆ ರೆಡಿ ಆಗಿದ್ದು ಆಯಿತು, ಚೆನ್ನಾಗಿ ಫೋಟೋಸ್ ವೀಡಿಯೋಸ್ ರೀಲ್ಸ್ ಮಾಡಿದ್ದು ಆಯಿತು, ಹರಟೆ ಹೊಡೆದಿದ್ದಾಯಿತು. ಈಗ ಅನ್ರೆಡಿ ಆಗಬೇಕಲ್ವಾ. ಹಿಂಗೆ ಅಂತೂ ನಾನು ರಿಟರ್ನ್ ಮನೆಗೆ ಬರೋಕ್ಕಾಗೋದೇ ಇಲ್ಲ. ಸೊ ಮೇಕಪ್ ರಿಮೂವರ್ನ ಯೂಸ್ ಮಾಡಿ ಕೂಡ ರಿಮೂವ್ ಮಾಡ್ಬೋದು ಹೆವಿ ಮೇಕಪ್ನ. ಆರ್ ಎಲ್ಸ್ ಕೊಕೊನೆಟ್ ಆಯಿಲ್ ಆಲ್ಸೋ ಬಿ ಎ ಬೆಸ್ಟ್ ಆಪ್ಷನ್ ಫಾರ್ ಮೇಕಪ್
ರಿಮೂವಿಂಗ್ ಪ್ರಾಸೆಸ್ಗೆ. ಆ್ಯಂಡ್ ಐ ಹ್ಯಾಡ್ ಅ ವೆರಿ ಬ್ಯಾಡ್ ಅಸಂಪ್ಷನ್, ಓಕೆನಾ, ದಟ್ ಮೇಕಪ್ ಮೇ ಬಿ ಸ್ಕಿನ್ ಡ್ಯಾಮೇಜ್ ಮಾಡ್ಬೋದು ನನಗೆ ಅಂತ. ಬಟ್ ವಿತ್ ನಾಲೆಜಬಲ್ ಪ್ರಾಸೆಸ್, ಗುಡ್ ಪ್ರಾಡಕ್ಟ್ ಅಷ್ಟೇನು ಪ್ರಾಬ್ಲಮ್ ಆಗಲ್ಲ. ಆ್ಯಂಡ್ ಆ್ಯಸ್ ಅ ಮಾಡೆಲ್ಸ್ ಪ್ರಿಕಾಷನ್ಸ್ ಏನಂದರೆ ಹೈಡ್ರೇಟ್ ಆಗಿರಬೇಕು, ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಅದು ತುಂಬಾ ಇಂಪಾರ್ಟೆಂಟ್. ಸ್ವಲ್ಪ ಸ್ಕಿನ್ ಕೇರ್ ಕೂಡ ಮಾಡ್ಕೊತಾ ಇರಬೇಕು, ಆರ್ ಎಲ್ಸ್ ಸ್ಕಿನ್ ಡ್ಯಾಮೇಜ್ ಅಂತ ಹೇಳೋಕ್ಕಾಗಲ್ಲ, ರಿಯಾಕ್ಷನ್ಸ್ ಕೂಡ ಆಗ್ಬೋದು. ಅದಕ್ಕಾಗಿ ಸ್ವಲ್ಪ ಸೇಫ್ಟಿ ಪ್ರಿಕಾಷನ್ಸ್ ಫಸ್ಟೇ ತೊಗೊಳೋದು ತುಂಬ ಒಳ್ಳೆಯದು. ಆ್ಯಂಡ್ ಇದಾಗಿತ್ತು ನನ್ನ ಅಸ್ಟಲ್ ಫೇಸ್ ಆಫ್ ಲೈಫ್. ವೆರಸ್ ಪ್ರೊಫೆಷ್ನಲ್ ಪರ್ಸ್ನಲ್ ಲೈಫ್ ಜೊತೆ ಇದೊಂದು ಪ್ಯಾಷನೇಟ್ ಸೈಡ್ ನಂದು. ಆ್ಯಂಡ್ ಈ ವಿಡಿಯೋಲ್ಲಿ ನನ್ನ ಕೊಲ್ಯಾಬ್ ಎಕ್ಸ್ಪೀರಿಯನ್ಸ್ ಪ್ಲಸ್ ಸುಪ್ಪಿ ಅಕ್ಕ ಅವರ ಬೆಸ್ಟ್ ಆ್ಯಂಡ್ ವರ್ಸ್ಟ್ ಎಕ್ಸ್ಪೀರಿಯನ್ಸ್, ನಾಟ್ ಓನ್ಲಿ ಹರ್ ಆರ್ ಈ ಪ್ರೊಫೆಷನ್, ಎಲ್ಲರಿಗೂ ಒಂದು ಬೆಸ್ಟ್ ಆ್ಯಂಡ್ ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಇದ್ದೇ ಇರುತ್ತೆ. ಅಕಾರ್ಡಿಂಗ್ ಟು ದಿಸ್ ಪಾಯಿಂಟ್ ಮೈ ವಿಡಿಯೋ ವೆಂಟ್ ವೆರಿ ವೆಲ್ ಫಾರ್ ಮೀ. ನಿಮ್ಗಳಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಐ ವಿಶ್ ನಿಮ್ಮೆಲ್ಲರ ಸಪೋರ್ಟ್ ನನಗೆ ಹೀಗೆ ಇರಲಿ ಅಂತ. ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್ ಅಮಾಂಗ್ ಯೋರ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ ಕೂಡ ಟು ಸಪೋರ್ಟ್ ಮೀ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ನ ನೋಡಿ. ಆ್ಯಂಡ್ ನಾನು ಫಸ್ಟೇ ಹೇಳ್ದಂಗೆ ವಿಡಿಯೋ ಹೆಂಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತೆ ಮುಂದಿನ ವೀಡಿಯೋಸಲ್ಲಿ ಸಿಗೋಣ. ಆ್ಯಂಡ್ ನಿಮ್ಮ ಸಪೋರ್ಟಿಂದ ಬೆಳಿಬೇಕು ಅಂತಿರೋ ಈ ಹೌಸ್ ವೈಫ್ ಪ್ಲಸ್ ವರ್ಕಿಂಗ್ ವುಮೆನ್ ಪ್ರೊಫೆಷನ್ ಪ್ಲಸ್ ಪ್ಯಾಷನೇಟ್ ಗರ್ಲ್ನ ಹೀಗೆ ಅರಸಿ ಹಾರೈಸ್ತಾ ಇರಿ. ಸದ್ಯಕ್ಕೆ ಎಲ್ರಿಗೂ ಒಳ್ಳೆಯದಾಗಲಿ. ಬಾಯ್.